ಗೋಪೂಜೆ ಮಾಡೋಕೆ ಧಾರ್ಮಿಕ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಬಲಿಪಾಡ್ಯಮಿಯ ದಿನದಂದು ಗೋಪೂಜೆಗೆ ಸೂಚನೆಯನ್ನು ಕೊಡಲಾಗಿದೆ. ಮುಜರಾಯಿ ದೇವಾಲಯಗಳಿಗೆ ಇಲಾಖೆಯಿಂದ ಬಂದಿರುವಂತ ಸೂಚನೆ ಇದು. ಗೋ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಿದೆ. ಹೀಗಾಗಿ ಗೋವುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆಯನ್ನ ಮಾಡಬೇಕು. ಹೂವುಗಳಿಂದ ಅಲಂಕರಿಸಿ ಅಕ್ಕಿ ಬೆಲ್ಲವನ್ನ ನೀಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಂಜೆ ಗೋಗ್ರಾಸವನ್ನ ಕೊಟ್ಟು ಸಂಜೆ ಗೋಪೂಜೆಯನ್ನ ಮಾಡಬೇಕು. ಮುಜರಾಯಿ ದೇಗುಲಗಳಿಗೆ ಇಲಾಖೆಯಿಂದ ಬಂದಿರುವಂತ ಸೂಚನೆ ಇದು. ಮುಜರಾಯಿ ದೇಗುಲಗಳಿಗೆ ಇಲಾಖೆಯಿಂದ ಬಂದಿರುವಂತ ಸೂಚನೆ ವಿಚಾರವಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಗೋ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ. ಹೀಗಾಗಿ ನಾಳೆ ಮುಜರಾಯಿ ಇಲಾಖೆಗೆ ಒಳಪಡುವಂತ ದೇಗುಲಗಳಲ್ಲಿ ಗೋಪೂಜೆ ನಡೆಯುತ್ತೆ. ಗೋವುಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ಹಾಗೆಯೇ ಹೂವುಗಳಿಂದ ಅಲಂಕರಿಸಿ ಅಕ್ಕಿ ಬೆಲ್ಲವನ್ನು ಕೊಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಹೂವುಗಳಿಂದ ಅಲಂಕರಿಸಿ ಬಲಿಪಾಡ್ಯಮಿಯ ದಿನದಂದು ಗೋಪೂಜೆಗೆ ಧಾರ್ಮಿಕ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು, ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಜರಾಯಿ ದೇವಾಲಯಗಳಿಗೆ ಇಲಾಖೆಯಿಂದ ಈಗಾಗಲೇ ಸೂಚನೆ ಬಂದಿದೆ. ಗೋವು ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಿದೆ. ಹೀಗಾಗಿ ಗೋವುಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅಷ್ಟೇ ಅಲ್ಲದೆ ಹೂವುಗಳಿಂದ ಅಲಂಕರಿಸಿ ಅಕ್ಕಿ ಬೆಲ್ಲವನ್ನು ಕೊಡಬೇಕು. ಸಂಜೆ ಗೋಗ್ರಾಸವನ್ನು ನೀಡಿ ಗೋಪೂಜೆಯನ್ನು ಮಾಡಬೇಕು ಎನ್ನುವಂಥದ್ದಾಗಿ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಈಗಾಗಲೇ ಸರ್ಕಾರದಿಂದ ಕಟ್ಟುನಿಟ್ಟಿನ ಸೂಚನೆ ಬಂದಿದೆ. ನಾಳೆ ಮುಜರಾಯಿ ಇಲಾಖೆಗೆ ಒಳಪಡುವಂಥ ದೇವಸ್ಥಾನದಲ್ಲಿ ಗೋಪೂಜೆ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಲಿದೆ. ಗೋಪೂಜೆಗೆ ಸಂಬಂಧಿಸಿದಂಥ ಸುತ್ತೋಲೆ ಪ್ರತಿಯನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಈ ಬಾರಿಯೂ ಕೂಡ ಮುಜರಾಯಿ ಇಲಾಖೆಗೆ ಒಳಪಡುವಂಥ ದೇವಸ್ಥಾನದಲ್ಲಿ ಗೋಪೂಜೆ ಕಂಟಿನ್ಯೂ ಆಗ್ತಾ ಇದೆ.